ಇದ್ದ ನೌಕರಿಯನ್ನು ಬಿಟ್ಟು ನಿನ್ನ ಹಿಂದೆ ಬಂದು ಖಂಡ ಬಾಳು ಸಾಗಿಸೋದಕ್ಕೆ ನಾನೇನು ಬೀದಿ ಭಿಕಾರಿ ಅಲ್ಲ. ಮೇಲಾಗಿ ನೀನೇನು ದೇವಲೋಕದ ಅಪ್ಸರೆಯೂ ಅಲ್ಲ. ದುಡ್ಡು ಬಿಸಾಕಿದ್ರೆ ಸಾಕು, ನಿನ್ನಂತ ಸೆಕೆಂಡ್ ಕ್ವಾಲಿಟಿ ಹೆಣ್ಣುಗಳು ನನ್ನ ಮನೆ ಮುಂದೆ ಕ್ಯೂ ನಿಲ್ತಾರೆ. ಗಂಗಾಧರ್ ಬಾ ನನ್ನ ಅಪ್ಪಿ ಮುದ್ದಾಡು ಅಂತ. ನಿಜ ಹೆಣ್ಣೆ, ಈ ಗೈದ ಕೃತಿಯಿಂದ ನನಸಾಗೇನು ನಾನೊಬ್ಬ ಕೈ ಬಿಟ್ರೇನಾಯ್ತು? ನಿಮ್ಮಂಥವರಿಗೆ ಬಾಳು ಕೊಡೋದಕ್ಕೆ ಸಾಕಷ್ಟು ಜನ ತುಂಬಿಕೊಂಡಿದ್ದಾರೆ ಈ ಸಮಾಜದಲ್ಲಿ. ಗಂಡನನ್ನ ಕೊಂದು ನನ್ನಿಂದ ಹೇಗೆ ಬಂದಿಯೋ, ನನ್ನನ್ನ ಬಿಟ್ಟು ಮತ್ತೊಬ್ಬನ ಜೊತೆಗೂಡಿ ಹದನಗೊಳಿಸಿಕೋ ಈ ನಿನ್ನ ಕಾಮತ್ರಶೆಯನ್ನ. ನಿಮ್ಮನ್ನ ನಂಬಿ ಬಂದಿದ್ದಕ್ಕೆ ತಕ್ಕ ಪಾಠ ಕರೆಕ್ಟ್. ನಿಮ್ಮಂತ ಸತಿ ಸೂಳೆಯರಿಗೆ ಪಾಠ ಕಲಿಸೋದಕ್ಕೆ ಈ ಸಮಾಜದಲ್ಲಿ ನನ್ನಂಥ ನವವಿಟರು ಬೇಕೇ ಬೇಕೇ. ಅಂದಾಗ್ಲೇ ಸಮಾಜಕ್ಕೆ ಗೊತ್ತಾಗೋದು ವೇಶ್ಯೆ ಯಾರು, ಗರತಿ ಯಾರು ಅಂತ. ಅಲ್ಲಲ್ಲ, ಮಹಾಸತಿ ಅನಸೂಯ, ಹೇಮರೆಡ್ಡಿ, ಮಲ್ಲಮ್ಮ. ಜಯ, ಅಕ್ಕ ಮಹಾದೇವಿ ನಡು ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಜನ ಪೂಜ್ಯ ಭಾವನೆಯಿಂದ ಅವರ ಪಾದ ನೋಡ್ತಾ ಇದ್ರೆ ವಿನಃ ಅವರ ದೇಹವನ್ನಲ್ಲ. ಬರೀ 18 ಮೊಳದ ಸೀರೆಯನ್ನಷ್ಟೇ ಅಲ್ಲ, ಶ್ರೀಕೃಷ್ಣನ ಅಕ್ಷಯಾಂಬರ ಧರಿಸಿದ್ರೆ ಜನ ನಿನ್ನ ಎದೆ ನೋಡ್ತಾರೆ ವಿನಃ ನಿನ್ನ ಪಾದವನ್ನ. ಅಂತೆ ನೀನು ಮಾಯೆ ಹೊರತು ಮಹಾದೇವಿ, ನಾನು ಕೂಡ ಅಧಮನೆ ಹೊರತು ಅಲ್ಲಮ್ಮನಂತೂ ಅಲ್ವೇ ಅಲ್ಲ. ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತೀನಿ. ದಯವಿಟ್ಟು ನನ್ನ ಕೈ ಬಿಡಬೇಡಿ. ಕೊನೆವರೆಗೂ ನಿಮ್ಮ ಪಾದ ಸೇವಕ್ಕೆ